ಸೊ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಯುವರ್ ಡಿಸಿಷನ್ ಮ್ಯಾಮ್, ಒಂದಷ್ಟು ಕ್ವಶನ್ಸ್ ಕೇಳ್ತೀನಿ. ಖಂಡಿತ ಡೋಂಟ್ ವರಿ. ಸೊ ಈಗ ತುಂಬಾ ಜನ ಸೆಲೆಬ್ರಿಟೀಸು ಪ್ರೆಗ್ನೆನ್ಸಿನ ಪ್ರಿಫರ್ ಮಾಡಲ್ಲ, ಅಂದ್ರೆ ಅವರೇ ಮಗುವನ್ನ ಹೇರುವಂಥದ್ದು, ಸರೋಗೆಸಿ ಮೊರೆ ಹೋಗ್ತಾರೆ ಅಥವಾ ಮಗುವನ್ನ ದತ್ತು ಪಡಿತಾರೆ ಬಿಕಾಸ್ ಕರಿಯರ್ ಅಲ್ಲಿ ಗ್ರೋ ಆಗ್ಬೇಕು ಅಂತ. ಸೊ ನೀವು ಯಾಕೆ IVF ಡಿಸಿಷನ್ ತಗೊಂಡ್ರಿ ಅಂತ? ಅಲ್ಲ, ಒಂದು ನಂಗೆ ಬೇರೆಯವರ ಇದ್ರ ಬಗ್ಗೆ ನಾನು ಅಷ್ಟು ಕಮೆಂಟ್ ಮಾಡೋಕ್ಕಾಗಲ್ಲ. ನಾನು ಅನ್ಕೊಳ್ಳೋ ಪ್ರಕಾರ ಡಿಸಿಷನ್ ಅಲ್ಲ ಇದು. ಅಂದರೆ ಸುಮ್ಮನೆ ಹೊರಗಡೆಯಿಂದ ನೋಡ್ಲಿಕ್ಕೆ ಹಂಗೆ ಕಾಣಿಸ್ತದೆ ಡಿಸಿಷನ್ ಥರ. ಇಟ್ ಇಸ್ ನಾಟ್ ಅ ಡಿಸಿಷನ್ ಅಲ್ಲ. ಇದು ನನ್ನ ಒಂದು ಹೆಬ್ಬಯಕೆ ಆಗಿತ್ತು, ಮತ್ತು ನನ್ನ ಮನದಾಳದ ಒಂದು ಬಯಕೆ ಅಂತ ಹೇಳಬಹುದು ಇದು. ಸೊ ಇಟ್ ಡಸಂಟ್ ರಿಕ್ವೈರ್ ಅ ಡಿಸಿಷನ್. ಇಟ್ ರಿಕ್ವೈರ್ಸ್ ಒಂದು ಥಾಟ್ ಪ್ರಾಸೆಸ್ ಖಂಡಿತ ಆಗಬೇಕು. ಎಸ್, ಅಬ್ಸಲ್ಯೂಟ್ಲಿ. ದೇರ್ ಹ್ಯಾಸ್ ಟು ಬಿ ಕಾನ್ಸ್ಟೆಂಟ್ ಥಿಂಕಿಂಗ್. ಒಂದೇನೋ ಒಂದು ಆಗಬೇಕು. ಅದು ಯಾಕೆ ಥಾಟ್ ಪ್ರಾಸೆಸ್ಸು? ನಿಜವಾಗ್ಲೂ ಅದೇ ಪಾಶ್ಚಿಮಾತ್ಯ ದೇಶದಲ್ಲಿದ್ದರೆ ನನಗೇನು ಅವಶ್ಯಕತೆ ಇಲ್ಲ, ಇಷ್ಟೆಲ್ಲ ನಾನು ಯೋಚನೆ ಮಾಡಿ ಹೀಗೊಂದು ಇದಕ್ಕೆ ಬರಬೇಕು ಅನ್ನೋವಂಥ ಅವಶ್ಯಕತೆ ಅಲ್ಲಿಲ್ಲ. ಇನ್ಫ್ಯಾಕ್ಟ್ ನನ್ನ ತುಂಬ ಕ್ಲೋಸ್ ಫ್ರೆಂಡ್ ಇದ್ದಾರೆ ಜರ್ಮನಿಯಲ್ಲಿ. ಶಿ ಇಸ್ ಅ ಪ್ರಾಪರ್ ಜರ್ಮನ್ ಲೇಡಿ. ಅವರಿಗೆ ಶಿ ಹ್ಯಾಡ್ ಗಾಟನ್ ಮ್ಯಾರಿಡ್ ಟು ಅ ವುಮನ್ ಪಾರ್ಟ್ನರೇ ಇದ್ದಾರೆ ಅವರಿಗೆ. ಆದರೆ ಅವರ ಗರ್ಭವನ್ನು ಬೇರೆ ಕಪಲ್, ಇನ್ನೊಬ್ರು ದಂಪತಿ ಜೀವನದಲ್ಲಿರೋರು, ಆ ಗಂಡ ಹೆಂಡತಿಯಲ್ಲಿ ಹೆಂಡತಿ ಗರ್ಭ ಅಷ್ಟೊಂದು ಹೆಲ್ದಿ ಇರಲಿಲ್ಲ ಅನ್ನೋ ಕಾರಣಕ್ಕೆ ದೇ ಹ್ಯಾಡ್ ಅಡಾಪ್ಟೆಡ್ ಹರ್ ಗರ್ಭವನ್ನ. ಅದು ಓನ್ಲಿ ನಾಟ್ ಟು ಗಿವ್ ಬರ್ತ್ ಅಲ್ಲ, ಬರೀ ಎಂಬ್ರಿಯೋ ಡೆವಲಪ್ ಮಾಡೋಕ್ಕೆ ದೇ ಹ್ಯಾವ್ ಯೂಸ್ ದಿ ಇದು ಅಂತೆ, ಅವರ ಇದನ್ನ ವುಂಬ್ ಯೂಸ್ ಮಾಡಿದ್ರು. ಅದರಲ್ಲಿ ದೇ ಹ್ಯಾಡ್ ಡೆವಲಪ್ಡ್ ಟೂ ಎಗ್ಸ್, 2 embryos. ಆಯ್ತಾ? ಆಗ ಶಿ ಆಪ್ಟೆಡ್, ಶಿ ಸೆಡ್, ಇದಾಗಲೇ ಎಷ್ಟು ವರ್ಷ ಆಯಿತು ಅವ್ರ ಮಗುಗೆ, ಈಗಾಗಲೇ ಲಿಯೋನಿ ಅಂತ, ಅದಕ್ಕಾಗಲೇ 8 ವರ್ಷ 9 ವರ್ಷದ ಹೆಣ್ಮಗು ಇದೆ ಅವರಿಗೆ. ಆಯ್ತಾ? ಅದರಲ್ಲಿ 2 ಇದಾಗಿದ್ರಿಂದ ಆ ದಂಪತಿಗಳಿಗೆ ಅವರು ಒಂದು ಬೇಕಾಗಿತ್ತು, ಅವ್ರಿಗೆ 1 ಕೊಟ್ಟಾಯ್ತು. ಆ್ಯಂಡ್ ಶಿ ಸೆಡ್, ನಾನು ಒಂದು ಇಟ್ಕೊಳ್ಬಹುದಾ ಅಂತ. ಶಿ ಗೇವ್ ಬರ್ತ್ ಟು ಅ ಬೇಬಿ. ಓಕೆ. ಸೊ ಇಟ್ ಇಸ್ ದೇರ್. ಅವಾಗಲೇ ಅವ್ರು ಹೇಳಿದ್ರು, ನಂದಿನಿ ಯುನೋ ಅಂತ. ಅಲ್ಲಿ ಕಾಲರ್ ನಾನು ಇನ್ನೂ ಹೇಳಿಲ್ಲ ಅವರಿಗೆ ಇದ್ದ ನಾನು ಹೀಗೆ ಮಾಡ್ಕೊಂಡಿದ್ದೀನಿ ಅಂತ. ಐ ವಾಸ್ ಥ್ರಿಲ್ ಟು ಸಿ ದಾಟ್. ಆಯ್ತಾ? ಆದರೆ ಆ ಥರದ ಸನ್ನಿವೇಶಗಳು ಅಷ್ಟು ಸುಲಭದಲ್ಲಿ ಇಲ್ಲ, ಆಗಲ್ಲ ನಮಗೆ. ಹೌದು. ಇದನ್ನು ನಿರ್ಧಾರ ಅನ್ನೋಕ್ಕಿಂತ ಹೇಳೋಕ್ಕಿಂತ ಹೆಚ್ಚಾಗಿ ಇದು ನನ್ನ ಮನದಾಳದ ಒಂದು ಬಯಕೆ. ಪ್ರತಿಯೊಂದು ಹೆಣ್ಣಿಗೆ ಅವಳ ಮನಸ್ಸಲ್ಲಿ ಇರುವಂತಹ ಒಂದು ತುಡಿತ ಇದು. ಅದೇನು ಅದು ಅನ್ಯಾಚುರಲ್ ಆಗಿ ಎಲ್ಲಿಂದನೋ ಬಂದು ಯಾರೋ ಹೇಳ್ಕೊಟ್ಟ ಬಂದಿರೋವಂಥದ್ದಲ್ಲ. ಇದು ನ್ಯಾಚುರಲ್ ಆಗಿ ಸ್ವಾಭಾವಿಕವಾಗಿ ತಾನಾಗಿ ಇರುವಂಥದ್ದು. ಆದರೆ ಈ ಪ್ರಾಸೆಸ್ಸಿಗೆ ನಾನು ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ಸಮಾಜ ಆಗಿರೋದ್ರಿಂದ ಇಟ್ ಲುಕ್ಸ್ ಸಮಥಿಂಗ್ ಅಬ್ನಾರ್ಮಲ್ ಇಸ್ ಹ್ಯಾಪ್ನಿಂಗ್. ಇವಳು ಏನೋ ಬೇರೆ ಏನೋ ನಿರ್ಧಾರ ತಗೊಂಡಿದ್ದಾಳೆ, ನ್ಯಾಚುರಲ್ ಅಲ್ಲದೆ ಇರೋ ಒಂದು ವಿಧದಲ್ಲಿ ಇವಳು ಏನೋ ಹೋಗ್ತಾ ಇದ್ದಾಳೆ. ಅದು ಒಂದು ಕೆಲವರಿಗೆ ಭಯ ಬರಬಹುದು. ಇದು ಯಾಕೆ ಹಿಂಗೆ ಮಾಡ್ತಿದ್ದಾರೆ, ಸಮಾಜಕ್ಕೇನೋ ವಿರೋಧವಾದ ಕೆಲಸ ಮಾಡ್ತಿದ್ದಾರೆ, ಏನೋ ನಿದರ್ಶನ ಆಗ್ಬೇಕಂತ ಹೊರಟಿದೆ, ಏನೋ ಐ ಡೋಂಟ್ ನೋ ವಾಟ್ ದಿ ಥಿಂಕ್. ಬಟ್ ಸೆಲೆಬ್ರಿಟಿಯಲ್ಲಿ ಆಕ್ಟ್ರೆಸ್ ಅಥವಾ ಸುಮಾರು ಜನ ನಮ್ಮಲ್ಲಿ ನಯನತಾರ ಆಗಲಿ, ಪ್ರಿಯಾಂಕಾ ಚೋಪ್ರಾ ಅವರೆಲ್ಲ ಸೆರೋಗೆಸಿಗೆ ಮೊರೆ ಹೋದ್ರು, ಬಾಡಿಗೆ ತಾಯಂದ್ರನ್ನ ಮೊರೆ ಹೋದ್ರು. ಅದು ಅವರ ಆಲೋಚನೆಗಳು ಮತ್ತೆ ಅವರಲ್ಲಿ ಅವರ ಜೀವನದ ಸಂದರ್ಭಗಳು ಏನಿದೆ ಅಂತ ನಮಗೆ ಗೊತ್ತಿರಲ್ಲ. ಬಟ್ ಐ ಆಲ್ವೇಸ್ ವಾಂಟೆಡ್ ಟು preferably, yes, I prefer to have a baby ಅಂದ್ರೆ growing up in my own womb ಅಂತ. ನನ್ನ ಗರ್ಭದಲ್ಲಿ ಬೆಳೆದು ನನ್ನ ಗರ್ಭದಿಂದ ಬರಬೇಕು ಅಂತ ನನ್ಗೆ ಅದಿತ್ತು. ಅಂದ್ರೆ ಅದು ಕಂಪ್ಲೀಟ್ ಮಾಡತ್ತೆ. ಯಾಕಂದ್ರೆ ಇದೊಂದು ಅನುಭವ ಅಲ್ವಾ. ಇದರಲ್ಲಿ ಬರೀ ಸಂತೋಷ ತೃಪ್ತಿ ಮಾತ್ರ ಅಲ್ಲ, ಇದ್ರಲ್ಲಿ ನೋವು ಇದೆ, ಸಹನೆ ತುಂಬಾ ಬೇಕಾಗಿದೆ. ಅದೆಲ್ಲ ಈಗ ಅರ್ಥ ಆಗುತ್ತೆ. ನಾವ್ ಯಾಕೆ ಕನೆಕ್ಷನ್ ಇರುತ್ತೆ, ಕ್ಷಮೆಯಾಧರಿತ್ರಿ ಅಂತ ಯಾಕೆ ಹೇಳ್ತಾರಂತ ಇವಾಗ ನಮ್ಗೆ ಅರ್ಥ ಆಗತ್ತೆ. ಹೆಣ್ಣು ಕ್ಷಮೆಯಾಧರಿತ್ರಿ ಅಂದ್ರೆ ಯಾಕೆ, ಆಬ್ವಿಯಸ್ಲಿ ಅವಳು ತಾಯಿಯಾಗಿ ಅವಳು ಮಕ್ಕಳನ್ನ ಹೆರ್ಲಿಕ್ಕೆ ಅವಳು ತಯಾರಾಗಿದ್ದಾಳಂತ ಹೇಳಿದ್ರೆ, ಅವಳು ಬೇಡ ಬೇಡ ಅಂತ ಹೇಳಿದ್ರು ಶಿ ಹ್ಯಾಸ್ ಟು ಬಿ ಪೇಷಂಟ್, ಬಟ್ ನೋ ಚಾಯ್ಸ್ ಎಟ್ ಆಲ್. ಹೌದು. ಆಮೇಲೆ ನಾನು ಅನ್ಕೊಳ್ತಾ ಇದ್ದೆ, ಇದು ಒಂಥರ ಹೆಂಗಂದ್ರೆ, ಈಗ ನಾವು ಸ್ಪಿರಿಚುವಲ್ ಅಲ್ಲಿ ಮಾತಾಡ್ಬೇಕಂದ್ರೆ ನಾವು ದೇವ್ರನ್ನ ನಾವು ಯಾವುದೋ ರೂಪದಲ್ಲಿ ಕಾಣಬೇಕು, ಅಥವಾ ಸ್ಪಿರಿಚುವಲಿ ನಾನು ದೇವ್ರಿಗೆ ಹತ್ರ ಆಗಬೇಕು, ಅಥವಾ ಐ ವಾಂಟ್ ಟು ರಿಯಲೈಸ್ ದಟ್ ಎನರ್ಜಿ ಅಂದರೆ ವಿ ಆಲ್ವೇಸ್ ಸರೆಂಡರ್ ಅಂತ. ಸೊ ದಟ್ ಈಸ್ ವೈ
a mother is considered so pure because we have to surrender to that. ಎಸ್ ನಾನು ಹೇಳ್ದಂಗೆ ಇವಾಗ ನಾನು ಓಡಾಡೋಕ್ಕಾಗಲ್ಲ, ನಾನು ಅನ್ಕೊಂಡಿದ್ದ ಕೆಲಸ ನಾನು ಮಾಡೋಕ್ಕಾಗಲ್ಲ. ಈಗ ಐ ಹ್ಯಾವ್ ಟು ಗೋ ವಿತ್ ದೆಮ್ ಬೇಸಿಕಲಿ. ವೆನೆವರ್ ದೇ ಆರ್ ಸೇಯಿಂಗ್ ದೇ ಅವ್ರಿಗೆ ಏನು ಕಂಫರ್ಟಬಲ್ ಆಗ್ತಾ ಇದೆಯೋ ಒಳಗಡೆ ಇರೋ ಜೀವಕ್ಕೆ, ಅದಕ್ಕೆ ತಕ್ಕಂತೆ ನಾನು ಹೋಗ್ತಾ ಇದ್ದೀನಿ. ಅದಕ್ಕೆ ಸರಿಯಾದ ದೇಹದಲ್ಲಿ ಬದಲಾವಣೆಗಳು ತುಂಬ ಇದೆ. ಸೊ ಯು ಹ್ಯಾವ್ ಟು ಬಿ ಸೋ ಪೇಷಂಟ್. ಆಮೇಲೆ ಇದನ್ನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ, ನಂಗೆ ಹಿಂಗಾಗ್ತಿದೆ ಹಂಗಾಗ್ತಿದೆ ಅತ್ಲಾಗಿ ಇದು ಏನೋ ಒಂದು ಆಟೋಮ್ಯಾಟಿಕ್ ಆಗಿ ಎಲ್ಲ ತೆಗೆಯೋದು ಆಮೇಲೆ ಮತ್ತೆ ಒಳಗೆ ಹಾಕೋದು. ಇಟ್ ಇಸ್ ನಾಟ್ ಅ ಥಿಂಗ್. ಬಿಕಾಸ್ ಇಟ್ಸ್ ಆರ್ ಡಿಸಿಷನ್. ಡಿಸಿಷನ್ ಅಲ್ಲ. ಐ ಮೀನ್ ನಾವು ಈ ತರ ಮಾಡ್ಬೇಕು ಅಂತ ಅನ್ಕೊಂಡ್ಮೇಲೆ ನಾವು ವಿ ಹ್ಯಾವ್ ಟು No, ಬೇರ್ no, ದ no, no. It is not ಕಾನ್ಸಿಕ್ವೆನ್ಸಸ್. your decision. It is beyond your decision. That's what I'm Yeah. telling you. So it becomes surrendering basically. ಯಾ ನಿಮ್ಗೆ ಭಕ್ತಿ ಮೂಮೆಂಟ್ ಒಂದ್ ಸ್ವಲ್ಪ ಭಕ್ತಿ ರಸದ ಬಗ್ಗೆ ಎಲ್ಲ ಗೊತ್ತಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ದಟ್ ಮೋರ್ ವಾಟ್ ಈಸ್ ಸರೆಂಡರಿಂಗ್ ಅಂತ. ಆಯ್ತಾ? ಅಂದ್ರೆ ಪೂರ್ತಿಯಾಗಿ ನಾನು ಶರಣಾಗಬೇಕು ಆ ಇಡೀ ಪ್ರಾಸೆಸ್ಸಿಗೆ. ಓನ್ಲಿ ದೆನ್ ಆ ಒಂದು ಇಡೀ ಪ್ರಾಸೆಸ್ಸನ್ನು ನೀವು ಅನುಭವಿಸ್ಬೋದು. ಪ್ಲಸ್ ಅದರ ಒಂದು ಅನುಭವದ ಜೊತೆಗೆ ಯು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್ ಆಸ್ ಅ ವುಮನ್. ಎಸ್ ದಟ್ ಇಸ್ ವಾಟ್ ವಿಲ್ ಗಿವ್ ಯು, ಐ ಥಿಂಕ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.